ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ ಧರಣಿ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಸರ್ಕಾರ ವರ್ಸಸ್ ರೈತರ ನಡುವಿನ ಜಟಾಪಟಿ ಮುಂದುವರೆದಿದೆ. ಇಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗಳ ನಡುವೆ ಬಿಜೆಪಿ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಹಲವರದ್ದಾಗಿದೆ. ರೈಟ್, ಸದ್ಯಕ್ಕಿರುವಂತಹ ಮಾಹಿತಿಯ ಆಧಾರದಲ್ಲಿ ನೋಡೋದಾದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಧರಣಿ ಮಾಡುತ್ತೆ ನಾಳೆ ಅನ್ನುವಂಥ ಮಾಹಿತಿ ಇದೆ. BY ವಿಜೇಂದ್ರ ನೇತೃತ್ವದಲ್ಲಿ ನಡೆಯುವಂತಹ ಹೋರಾಟ, ಯೋಜನೆಯನ್ನ ತಕ್ಷಣ ಕೈ ಬಿಡಬೇಕು ಅನ್ನುವಂತಹ ಒತ್ತಾಯವನ್ನ ಈ ಪ್ರತಿಭಟನೆಯ ಮೂಲಕ ಮಾಡಲಾಗುತ್ತೆ. ವಿಪಕ್ಷದ ನಾಯಕರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆಯನ್ನ ಬಿಜೆಪಿ ನಡೆಸುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರ ಇದು. ಈಗಾಗಲೇ ನಿನ್ನೆ ವಿಶೇಷವಾಗಿ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಯಾರ ಒತ್ತಾಯವನ್ನ ಮಾಡಿ ಭೂಮಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹಾಗಂತ ಯೋಜನೆಯನ್ನ ಕೈ ಬಿಟ್ಟಿಲ್ಲ, ನಾನು ಮುಖ್ಯಮಂತ್ರಿ ಆಗಿರೋದೇ ಕೆಲವರಿಗೆ ಹೊಟ್ಟೆ ಉರಿಯಾಗಿದೆ, ಹೀಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೂ ಕೂಡ ರೈತರ ವಿಚಾರವನ್ನ ಆಲಿಸಬೇಕಾದಂಥ ಹೊಣೆಗಾರಿಕೆ ಕೂಡ ಮುಖ್ಯಮಂತ್ರಿಗಳದ್ದಾಗಿದೆ. ಬಟ್ ಏನೋ 2-3 ತಿಂಗಳಲ್ಲಿ ಒಂದು ಸಮಿತಿ ಕೂಡ ರಚನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿರೋದ್ರಿಂದಾಗಿ ಕುತೂಹಲ ಇದೆ. ಆ ಸಮಿತಿ ಹೆಂಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕುತ್ತೆ, ಪಾರದರ್ಶಕತೆಯನ್ನು ಸಮಿತಿ ಮೇಂಟೈನ್ ಮಾಡುತ್ತಾ ಅಂತ. ಯಾಕಂದರೆ ಇದೇ DK ಶಿವಕುಮಾರ್ ಅವರು ಈ ಹಿಂದೆ ಮಾತಾಡೋ ಸಂದರ್ಭದಲ್ಲಿ ಒಂದು 80% ಜನ ಭೂಮಿ ಕೊಡೋದಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳ್ಬಿಟ್ಟಿದ್ರು. ಕಾಂಗ್ರೆಸ್ನ ಬಹುತೇಕ ನಾಯಕರ ಮಾತು ಅದೇ ಆಗಿತ್ತು. ಈಗ ಹೋರಾಟ ತೀವ್ರವಾಗಿರೋದ್ರಿಂದಾಗಿ ಅಸಲಿಯತ್ತೇನು ಅನ್ನೋದು ಗೊತ್ತಾಗಬೇಕಾಗತ್ತೆ. ಸಮಿತಿ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗತ್ತೆ. ಸಮಿತಿಯ ವರದಿಯ ಆಧಾರದಲ್ಲಿ ಮುಂದಿನ ಕ್ರಮ ಅಂತ DK ಶಿವಕುಮಾರ್ ಹೇಳಿರೋದ್ರಿಂದಾಗಿ, ಕರ್ನಾಟಕದ ಮುಖ್ಯಮಂತ್ರಿ ಹೇಳಿರೋದ್ರಿಂದಾಗಿ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ಬಿಜೆಪಿ ಹಂಗಾದ್ರೆ ಏನು ಮಾಡ್ತಾ ಇದೆ? ಫಲವತ್ತಾದ ಭೂಮಿ ಅದು, ಆ ಭೂಮಿಯನ್ನು ಉಳಿಸ್ಕೊಡುವಂಥ ಹೊಣೆಗಾರಿಕೆ ನಮ್ಮದು ಅಂತ ಹೇಳಿ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಪ್ರತಿಭಟನೆಗೆ ಮುಂದಾಗಿದೆ. ಹಾಗಾಗಿ ನಾಳೆ ಪ್ರತಿಭಟನೆ ಯಾವ ರೂಪದಲ್ಲಿರುತ್ತೆ? ಕೇವಲ 2 ಗಂಟೆ 2 ದಿವಸಕ್ಕಷ್ಟೇ ಈ ಹೋರಾಟ ಸೀಮಿತವಾಗುತ್ತಾ? ರೈತರ ಪರವಾಗಿ ನಿಜಕ್ಕೂ ಕೂಡ ಬಿಜೆಪಿ ಹೋರಾಟವನ್ನು ನಡೆಸುತ್ತಾ, ರೈತರ ಜೊತೆ ನಿಂತುಕೊಳ್ಳುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಬಿಡದಿ ಟೌನ್ಶಿಪ್ ನೀವು ಗಮನಿಸ್ತಾ ಇದ್ದೀರಿ, ನಿರಂತರವಾಗಿ 500 ದಿವಸಗಳ ಹೋರಾಟವನ್ನು ಈಗಾಗಲೇ ರೈತ ಕುಟುಂಬದವರು, ಮಹಿಳೆಯರು, ರೈತರ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮಾಡ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ಆಕ್ರೋಶ ಜೊತೆಗೆ ಹೋರಾಟ. ಬಹುತೇಕ ಇದುವರೆಗಿನ ಹೋರಾಟ ಶಾಂತ ರೂಪದಲ್ಲಿತ್ತು. ಆದರೆ ಮೊನ್ನೆ ವಿಶೇಷವಾಗಿ ಸರ್ವೆ ಮಾಡೋದಕ್ಕೆ ಆ ಬಿಡದಿ ರೈತರ ಭೂಮಿಗೆ ಹೋಗ್ಬಿಡ್ತಾರೆ, ಜಮೀನಿಗೆ ಹೋಗ್ಬಿಡ್ತಾರೆ ಅಧಿಕಾರಿಗಳು. ಆಕ್ರೋಶ ಭರಿತರಾದಂತಹ ರೈತರು, ರೈತರ ಕುಟುಂಬದವರು, ರೈತ ಮಹಿಳೆಯರು ಪೊರಕೆ ಸೇವೆ ಮಾಡಿದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ರೈತರ ಮೇಲೆ FIR ಅನ್ನು ಹಾಕಲಾಯಿತು. ಯಾಕಂದರೆ ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದಾರೆ, ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ದಾರೆ ಅನ್ನುವಂಥ ಆಯಾಮದಲ್ಲಿ. ಆದರೆ ಇದಕ್ಕೆ ಬಿಜೆಪಿ ಮತ್ತು JDS ತೀವ್ರ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ರೈತರ ಭೂಮಿಯನ್ನು ಉಳಿಸ್ಕೊಳ್ಳುವ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅವ್ರ ಮೇಲೆ FIR ಹಾಕ್ತಾರಲ್ಲ, ಇದು ಯಾವ ನ್ಯಾಯ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿನೂ ಕೇಳಿತ್ತು, JDS ಕೂಡ ಕೇಳಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಏನು ಮಾಡ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಿಜೆಪಿ ಈಗ ಬಹಳ ಮುಖ್ಯವಾಗಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ವಿಪಕ್ಷದ ಬಹುತೇಕ ಎಲ್ಲ ನಾಯಕರು, ಶಾಸಕರು, ಸಂಸದರು, ಪರಿಷತ್ನ ಸದಸ್ಯರು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವ ರೀತಿಯ ಪ್ರತಿಭಟನೆ ನಡೆಯುತ್ತೆ? ಈ ಬಿಜೆಪಿಯ ಪ್ರತಿಭಟನೆ ಕೇವಲ ಪ್ರತಿಭಟನೆಗೆ ಅಷ್ಟೇ ಸೀಮಿತವಾಗುತ್ತಾ, ನಿಜಕ್ಕೂ ರೈತರ ಪರವಾಗಿ ನಿಂತ್ಕೊಳ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ.